ಎಲ್ಲರಿಗೂ ನಮಸ್ಕಾರ. ಅಚ್ಚು ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮೋನಿಕಾ ಮಾತಾಡ್ತಾ ಇದ್ದೀನಿ. ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ಅಚ್ಚು ಟಿವಿ. ಇವತ್ತಿನ ವಿಡಿಯೋದಲ್ಲಿ ದಾನದ ಫಲವನ್ನು ನೋಡೋಣ. ಯಾವ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಏನೆಲ್ಲ ಫಲ ಸಿಗುತ್ತೆ ಎಂಬುದನ್ನು ತಿಳಿಯೋಣ ಬನ್ನಿ. ಅಕ್ಕಿಯನ್ನು ದಾನ ಮಾಡುವುದರಿಂದ ಪಾಪ ವಿಮುಕ್ತಿ. ಬೆಳ್ಳಿಯನ್ನು ದಾನ ಮಾಡುವುದರಿಂದ ಮನಃಶಾಂತಿ ಹಾಗೂ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಚಿನ್ನ ದಾನ ಮಾಡುವುದರಿಂದ ಸರ್ವದೋಷ ನಿವಾರಣೆ ಆಗುತ್ತದೆ. ಹಣ್ಣು ದಾನ ಮಾಡುವುದರಿಂದ ಬುದ್ಧಿ ವಿಕಾಸ ಹಾಗೂ ಸಿದ್ಧಿ ದೊರೆಯುತ್ತದೆ. ಮೊಸರು ದಾನ ಮಾಡುವುದರಿಂದ ಇಂದ್ರಿಯಗಳು ನಿಗ್ರಹವಾಗುತ್ತದೆ. ಕೃತ ಅಂದರೆ ತುಪ್ಪ ದಾನ ಮಾಡುವುದರಿಂದ ರೋಗಗಳು ನಾಶವಾಗಿ ಮುಕ್ತಿಯಾಗುತ್ತದೆ. ಕ್ಷೀರ ಅಂದರೆ ಹಾಲು ದಾನ ಮಾಡುವುದರಿಂದ ಸುಖ ನಿದ್ರೆ ದೊರೆಯುತ್ತದೆ. ಮಧು ಅಂದರೆ ಜೇನು ದಾನ ಮಾಡುವುದರಿಂದ ಸಂತಾನ ಭಾಗ್ಯ ದೊರೆಯುತ್ತದೆ. ನಲ್ಲಿಕಾಯಿ ದಾನ ಮಾಡುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ತೆಂಗಿನಕಾಯಿ ದಾನ ಮಾಡುವುದರಿಂದ ಸಂಕಲ್ಪ ಕಾರ್ಯ ಸಿದ್ಧಿಯಾಗುತ್ತದೆ. ದೀಪವನ್ನು ದಾನ ಮಾಡುವುದರಿಂದ ಕಣ್ಣಿನ ನೋಟ ವೃದ್ಧಿಯಾಗುತ್ತದೆ. ಗೋದಾನ ಮಾಡುವುದರಿಂದ ಋಣಮುಕ್ತರಾಗಿ ಋಷಿ ಮುನಿ ವರ್ಯರ ಆಶೀರ್ವಾದ ದೊರಕುತ್ತದೆ. ಭೂದಾನ ಮಾಡುವುದರಿಂದ ಬ್ರಹ್ಮಲೋಕ ಕೈಲಾಸ ದರ್ಶನವಾಗುತ್ತದೆ. ವಸ್ತ್ರದಾನ ಮಾಡುವುದರಿಂದ ಆಯಸ್ಸು ವೃದ್ಧಿಯಾಗುತ್ತದೆ. ಅನ್ನದಾನ ಮಾಡುವುದರಿಂದ ಬಡತನ ನಿರ್ಮೂಲನೆಯಾಗಿ ಧನಧಾನ್ಯ ವೃದ್ಧಿಯಾಗುತ್ತದೆ. ಅವರವರ ಶಕ್ತಿಯನುಸಾರ ಎಲ್ಲವನ್ನೂ ಮಾಡಬಹುದು. ಅದಕ್ಕಾಗಿ ಅವಹೇಳನೆ ಮಾಡಬಾರದು. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಚ್ಚು ಟಿವಿ. ನಾನು ನಿಮ್ಮ ಮೋನಿಕಾ. ನೀವೇನಾದ್ರೂ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.